ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಬಿಗಿನರ್ಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಬಿಗಿನರ್ಸು ಇವಾಗ ಸೀರೆ ಸೈಡ್ ಕಟ್ ಮಾಡಿ ಜಿಗ್ಜಾಗ್ ಮಾಡೋದು ಹೇಗೆ ಅಂತ ಸ್ವಲ್ಪ ಕನ್ಫ್ಯೂಸಲ್ಲಿ ಇರ್ತಾರೆ. ಯಾವ ಥರ ಅದನ್ನ ಮಾಡೋದು ಈಸಿಯಾಗಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಕೆಲವೊಂದು ಸೀರೆಗಳು ಒಂದು ಹಿಂಗೆ ಅರಿದ ತಕ್ಷಣ ಬಂದ್ಬಿಡುತ್ತೆ. ಅವಾಗ ಆರಾಮಾಗಿ ಸ್ಟಿಚ್ ಮಾಡೋದಾಗ್ಲಿ ಇಲ್ಲ ಜಿಗ್ಜಾಗ್ ಮಾಡೋದಾಗ್ಲಿ ಆರಾಮಾಗಿ ಮಾಡ್ಬೋದು. ಆದ್ರೆ ಒಂದೊಂದು ಸೀರೆಗಳು ಕಟ್ ಮಾಡೋದಿಕ್ಕಾಗಲ್ಲ, ಹಿಂಗೆ ಅರಿಯೋದಿಕ್ಕೂ ಆಗಲ್ಲ. ಅಂಥ ಸೀರೆಗಳನ್ನ ಯಾವ ರೀತಿ ನಾವು ಒಂದೇ ಲೆವೆಲ್ಗೆ ಬರೋ ಥರ ಕಟ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಆದ್ರೆ ಒಂದೊಂದು ಸೀರೆ ಹಿಂಗೆ ಅರಿದ ತಕ್ಷಣ ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ, ಹರ್ಕೋಬೋದು. ಅರಿಕಾಗ್ದಿರೋ ಸೀರೆಗಳನ್ನ ಹೆಂಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ಗೆ ಇದು ಈ ಥರ ಇದೆ, ಈ ಕಡೆ ಬ್ಲೌಸ್ ಇದೆ. ಇವಾಗ ಇದು ಕ್ರಾಸ್ ಇದೆ ಸ್ವಲ್ಪ ನೋಡಿ. ಇದು ನಮಗೆ ಬ್ಲೌಸ್ ಇದು ನೋಡ್ಕೋಬೇಕು, ಈಗ ಕ್ರಾಸ್ ಇದೆಯಾ, ಎಷ್ಟಿದೆ, ಜಾಸ್ತಿ ಬರುತ್ತಾ ಅಂತ. ಕ್ರಾಸ್ ಆಗಿದ್ರೆ ನಾವು ಕ್ರಾಸ್ ತೆಗೆದು ಬಿಡ್ಬೇಕು. ಪೈಪಿಂಗ್ಗೆ ಎಮ್ಮಿಂಗೆ ಆಗುತ್ತೆ, ಪೈಪಿಂಗ್ ಕೊಡೋಕ್ಕಾಗುತ್ತೆ ನೋಡಿ. ಇಷ್ಟು ಕ್ರಾಸ್ ಆಗಿ ಬರ್ತಾ ಇದೆ. ಈ ಕಡೆ ಸ್ವಲ್ಪ ಜಾಸ್ತಿ ತಗೋತೀನಿ, ಅವಾಗ ಏನಾಗುತ್ತೆ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಅದು ಎಕ್ಸ್ಟ್ರಾ ಪೀಸ್ ಬರುತ್ತಲ್ಲ, ಅದನ್ನು ನಾವು ಸೀರೆ ಪೀಸಲ್ಲಿ ಪೈಪಿಂಗ್ ಕೊಡ್ಬೋದು ನೋಡಿ. ಈ ರೀತಿ ಬರುತ್ತೆ. ಪೈಪಿಂಗು ಇಲ್ಲ ಟ್ಯಾಗು ಕೊಡೋದಕ್ಕೆ ಯೂಸ್ ಮಾಡ್ಕೋಬೋದು. ಓಕೆನಾ. ಇದೊಂಥರ ಸೀರೆ. ಇವಾಗ ಇದನ್ನ ಈ ಥರ ಕಟ್ ಮಾಡಿ ಅರಿಬೋದು. ಈ ಥರ ಇರುತ್ತಲ್ಲ, ಹಿಂಗೆ ಅರಿದ್ರೆ ನೋಡಿ ಬಂದ್ಬಿಡುತ್ತೆ. ಓಕೆನಾ. ಈ ಥರ ಒಂದೊಂದು ಸೀರೆಗಳು ನೀವೇನು ಕಷ್ಟಪಡಬೇಕಾಗಿಲ್ಲ, ಈ ಥರ ಅರಿದ್ರೆ ಬರುತ್ತೆ. ಇವಾಗ ಹರ್ಕೊಂಡ್ರೆ ಸಾಕು. ಓಕೆನಾ. ಇದು ಬ್ಲೌಸ್ ಇದು. ಇವಾಗ ನೀವು ಹೆಚ್ಚು ಕಮ್ಮಿ ಏನೂ ಆಗಿರಲ್ಲ ನೋಡಿ, ಒಂದೇ ಲೆವೆಲ್ಗಿರುತ್ತೆ. ನೀವು ಇವಾಗ ಸ್ಟಿಚಿಂಗ್ ಆದರೂ ಮಾಡ್ಬೋದು, ಓವರ್ಲಾಕ್ ಆದರೂ ಇದು ಜಿಗ್ಜಾಗ್ ಆದರೂ ಮಾಡ್ಕೋಬೋದು. ಓಕೆನಾ. ಒಂದೇ ಲೆವೆಲ್ಗಿದೆ ನೋಡಿ, ಒಂಚೂರು ಆ ಕಡೆ ಈ ಕಡೆ ಇಲ್ಲ. ಮತ್ತೆ ಈ ಕಡೆದು ಹಾಗೆ ಕಟ್ ಮಾಡ್ಕೋಬೇಕು. ಈ ಒಂದೊಂದು ಸೀರೆಗಳು ಅರಿಯೋಕ್ಕಾಗೋದಿಲ್ಲ. ಅಂಥ ಸೀರೆಗಳನ್ನ ಯಾವ ರೀತಿ ತಗೊಳ್ಳೋದು ಅಂತ ತೋರಿಸ್ತೀನಿ ನಾನು. ಈ ಕಡೆ ನೀಗೆ ಕಟ್ ಮಾಡ್ಕೊಂಡ್ಬಿಡೋಣ. ಇದಾಯಿತು. ಇದೇನು ಇಲ್ಲ, ಈ ಸೈಡಲ್ಲಿ ಜಿಗ್ಜಾಗ್ ಮಾಡ್ಕೊಂಡು ಆಮೇಲೆ ಫಾಲ್ಸ್ ಹಾಕ್ಕೊಳ್ಳೋದು. ಓಕೆನಾ. ಈ ಥರ ಇವಾಗ ಈ ಸೀರೆ ತೋರಿಸ್ತೀನಿ. ಯಾಕೆಂದರೆ ಯಾಕೆ ಈ ಥರ ಸೀರೆಗಳಲ್ಲಿ ಒಂದೊಂದ್ರಲ್ಲಿ ಅರಿಯೋಕ್ಕಾಗೋದಿಲ್ಲ ಅನ್ನೋದಕ್ಕೆ ತೋರಿಸ್ತೀನಿ. ಈ ಥರ ಇರುತ್ತೆ ಅಂದ್ಕೊಳ್ಳಿ. ಒಂದೊಂದು ಅರಿಬೋದು, ಒಂದೊಂದು ಅರಿಯೋಕ್ಕಾಗಲ್ಲ. ಓಕೆನಾ. ಈ ರೀತಿ ಇರುತ್ತೆ. ಇದು ನಿಮಗೆ ತೋರ್ಸೋಕ್ಕೋಸ್ಕರ ತಗೊಂಡಿದ್ದೀನಿ. ಒಂದೊಂದು ಅರಿಯೋಕ್ಕಾಗದೆ ಇರೋದನ್ನ ಯಾವ ರೀತಿ ಒಂದೇ ಲೆವೆಲ್ಗೆ ಬರೋ ಥರ ಹರ್ಕೋಬೇಕು ಅಂತ. ಫಸ್ಟ್ಗೆ ಇವಾಗ ಇದನ್ನು ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಓಕೆನಾ. ಇಲ್ಲಿ ಕಟ್ ಮಾಡಿ ಸ್ವಲ್ಪ ಇದನ್ನ ಹಿಂಗೆ ಇದು ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಒಂದು 4-5 ಎಳೆ ಬರುತ್ತೆ. ಓಕೆನಾ. ಇದನ್ನ ಹಿಂಗೆ ಎಳೀರಿ, ಈ ಥರ ಎಳ್ಕೋಬೇಕು. ಒಂದು 2-3 ಎಳೆನಾದ್ರು ತಗೊಳ್ಳಿ, ಯಾಕೆಂದರೆ ಕಟ್ಟಾಗ್ಬಿಟ್ರೆ ಅದು ತಿರ್ಗಾ ಸಿಕ್ಕಲ್ಲ. ಅದಕ್ಕೆ ಒಂದು 2-3 ಎಳೆ ತಗೊಳ್ಳಿ. ಅದು ಯಾವ್ದು ಹಿಂಗೆ ಮುಂದೆ ಮೂವ್ ಮಾಡೋಕ್ಕಾಗುತ್ತೆ ಅವು 2 ಎಳೆನ ಇಟ್ಕೊಳ್ಳಿ. ಓಕೆನಾ. ಈ ರೀತಿ ತಗೊಂಡು ನೋಡಿ, ಈ ರೀತಿ ಒಂದು 2 ಎಳೆ ತಗೊಳ್ಳಿ ಸಾಕು, ಜಾಸ್ತಿ ಬೇಡ. ಜಾಸ್ತಿ ಎಳೆಯೋಕ್ಕೂ ಆಗಲ್ಲ, ಆಮೇಲೆ ನೀವು ಜಾಸ್ತಿ ತಗೊಂಡ್ಬಿಟ್ರೆ ಎಳೆಯೋಕ್ಕಾಗಲ್ಲ. ಈ ರೀತಿ ಇದೆಯಲ್ಲ, ಇದನ್ನ ಹಿಂಗೆ ಇದು ಮಾಡ್ಕೊಂಡು ಹೋಗ್ಬೇಕು. ಓಕೆನಾ. ಈ ರೀತಿ ನೋಡಿ, ಇಲ್ಲಿ ಎಳ್ಕೊಂಡು ಹೋದಷ್ಟು ಇಲ್ಲಿ ಮಾರ್ಕ್ ಸಿಗುತ್ತೆ ನಿಮಗೆ. ಇದು ಒಂದು ಮೆಥಡು. ನೀವು ಬಿಗಿನರ್ಸ್ ಆಗಿರೋರು ಬೇಕಾದ್ರೆ ಒಂದೊಂದು ಅದೇ ಹೇಳಿದ್ನಲ್ಲ, ಅರಿಯೋಕ್ಕಾಗದೇ ಇರೋದನ್ನ ಈ ರೀತಿ ಮಾರ್ಕ್ ಮಾಡ್ಕೋಬೋದು ನೀವು. ಓಕೆನಾ. ಈ ಥರನೇ ಹೇಳ್ಕೊಳ್ಳಿ. ಈ ಥರನೇ ಹೇಳ್ಕೋಬೇಕು. ಅವಾಗ ಅದು ರಿಂಕಲ್ಸ್ ನಮಗೆ ಗೊತ್ತಾಗುತ್ತೆ. ನೀವು ಎಷ್ಟು ಹೇಳ್ಕೊತೀರ ಅಷ್ಟು. ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆದರೆ ನೀಟಾಗಿ ಬರುತ್ತೆ. ಅಂದರೆ ಬಿಗಿನರ್ಸ್ಗಳು ಒಂದೊಂದು ಅದೇ ಹೇಳಿದ್ನಲ್ಲ, ಕಟ್ ಮಾಡೋಕ್ಕಾಗದೇ ಇರೋದನ್ನ ಈ ರೀತಿ ಈ ಮೆಥಡಲ್ಲಿ ನೀವು ಮಾಡ್ಕೋಬೋದು ನೋಡಿ. ಈ ಥರ ಹಿಂಗೆ ಹೇಳ್ಕೊಂಡಷ್ಟು ಬರುತ್ತೆ. ಓಕೆನಾ. ಹಿಂಗೆ ಹೇಳ್ಕೊಂಡು ಹೋಗ್ಬೇಕು. ಜಾಸ್ತಿ ತಗೊಬಿಟ್ರೆ ಎಳೆಯೋಕ್ಕಾಗಲ್ಲ. ಒಂದು 2 ಎಳೆ ತಗೊಳ್ಳಿ, ಆವಾಗ ನೀಟಾಗಿ ಬರುತ್ತೆ. ಓಕೆನಾ. ಈ ಥರ
ನಿಧಾನಕ್ಕೆ ಮುಂದೆ ಮುಂದೆ ತಳ್ಳಿ, ಆವಾಗ ನಿಮಗೆ ನೀಟಾಗಿ ಸಿಗುತ್ತೆ. ಓಕೆನಾ? ಜಾಸ್ತಿ ಇಲ್ಲಿ ತುದಿಲಿ ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬೇಡಿ, ಕಟ್ಟಾಗ್ಬಿಡುತ್ತೆ. ಅದು ಕಟ್ಟಾಗ್ಬಿಟ್ರೆ ನಿಮಗೆ ಮಾರ್ಕ್ ಕಾಣಿಸಲ್ಲ. ಬಿಗಿನರ್ಸ್ಗೆ ಸ್ವಲ್ಪ ಹೆಂಗೆ ಕಟ್ ಮಾಡಿದ್ರು ಜಿಗ್ಜಾಗ್ ಮಾಡಿದಾಗ ಕ್ರಾಸಾಗಿ ಆಗ್ಬಿಡುತ್ತೆ. ಅವಾಗ ಕೆಲವರು ಒಪ್ಪೋದೇ ಇಲ್ಲ, ಅಯ್ಯೋ ಇದೇನು ಹಿಂಗಿದೆ ಹಂಗಿದೆ ಅಂದೇ ಅಂತಾರೆ. ನೋಡಿ ಇಲ್ಲಿವರೆಗೂ ಬಂತು. ಇನ್ನೊಂದು ಸ್ವಲ್ಪ ತೋರಿಸ್ತೀನಿ. ಇದು ನಾನು ಕಲಿಬೇಕಾದ್ರೆ ಒಬ್ಬರು ಕಸ್ಟಮರ್ಸೇ ನನಗೆ ಈ ಐಡಿಯಾನ ಕೊಟ್ಟಿದ್ದು. ನಾನು ಹೊಲ್ಕೊಟ್ಟಿದ್ದೆ ಅವ್ರಿಗೆ, ಅದು ಸರಿಯಾಗಿ ಬಂದಿರಲಿಲ್ಲ. ಅದು ನಾನು ಕಟ್ ಮಾಡಿಬಿಟ್ಟು ಹೊಲ್ಕೊಟ್ಟಿದ್ದೆ, ಒಂದು ಸ್ವಲ್ಪ ಕ್ರಾಸ್ ಆಗಿತ್ತು. ಆವಾಗ ಅವರು ಈ ಐಡಿಯಾ ಹೇಳಿದ್ರು, ಈ ಥರ ಮಾಡ್ಕೊಳ್ಳಿ, ಆವಾಗ ನಿಮಗೆ ನೀಟಾಗಿ ಬರುತ್ತೆ, ಒಂದೇ ಲೆವೆಲ್ಗೆ ಬರುತ್ತೆ. ಅದು ಎಷ್ಟೇ ಬಟ್ಟೆ ಕ್ರಾಸ್ ಇದ್ರೂ ನೀಟಾಗಿ ಒಂದೇ ಮಾರ್ಜಿನಲ್ಲಿ ಇರುತ್ತೆ. ಆವಾಗ ನೀವು ಹೆಂಗೆ ಸ್ಟಿಚ್ ಮಾಡಿದ್ರು ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಈ ಮೆಥಡಲ್ಲಿ ಮಾಡಿ ಅಂತ ಅವರೇ ಒಂದು ಸೀರೆ ನಂಗೆ ಕಟ್ ಮಾಡಿ ಈ ಥರ ಒಂದು ಎಳೆನ ಎಳೆದು ನನಗೆ ತೋರಿಸಿದ್ರು. ಹಂಗಾಗಿ ಒಂದೊಂದನ್ನ ಈ ರೀತಿ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ನೋಡಿ ಇಲ್ಲಿವರೆಗೂ ಬಂತು ಮಾರ್ಕು, ಕಾಣಿಸ್ತಾ ಇದೆಯಾ? ಇಲ್ಲ ಕಾಣಿಸ್ತಲ್ಲ, ಹತ್ತಿರದಿಂದ ಆದರೆ ಕಾಣುತ್ತೆ. ಈ ರೀತಿ ಮಾಡ್ಕೋಬೋದು ನೋಡಿ. ಈ ಮೆಥಡು ಚೆನ್ನಾಗಿದೆ, ಯಾಕೆಂದರೆ ನಾವು ಮಾಡಿರೋದ್ರಿಂದ ಹೇಳ್ತಾ ಇರೋದು. ಇಲ್ಲ ಅಂದರೆ ನಮಗೆ ಯಾರೋ ಹಿಂಗೆ ಕಸ್ಟಮರ್ಸ್ ಹೇಳಿದ್ನಲ್ಲ, ಸರಿಯಾಗಿ ಬಂದಿಲ್ಲ ಅಂತ ಅವ್ರು ನಮಗೆ ಹೇಳ್ಕೊಟ್ಟಿರೋದನ್ನ ನಾವು ಹಂಗೆ ಒಂದೊಂದ್ಸಲ ಇವಾಗ ಆಗೋದೇ ಇಲ್ಲ ಅಂದಾಗ ಈ ಮೆಥಡಲ್ಲೇ ಮಾಡೋದು. ಅದಕ್ಕೋಸ್ಕರನೇ ಈಗ ಕಲಿತಾ ಇರೋ ಬಿಗಿನರ್ಸ್ಗೆ ಸ್ವಲ್ಪ ಜಿಗ್ಜಾಗ್ ಮಾಡೋಕ್ಕೆ ಒಂದೇ ಲೆವೆಲ್ಗೆ ಬರೋದಿಲ್ವಲ್ಲಪ್ಪ ಹೆಂಗೆ. ಆಮೇಲೆ ಕಸ್ಟಮರ್ಸ್ ಒಂಚೂರು ಏರ್ಪೇರ್ ಆದರೂ ಒಪ್ಪಲ್ಲ. ಜಿಗ್ಜಾಗು ಒಂಚೂರು ಆ ಕಡೆ ಈ ಕಡೆ ಆದ್ರೂ ಯಾಕಿದು ಸರಿಯಾಗಿ ಬಂದಿಲ್ವಲ್ಲ ಅಂತ ಕೇಳ್ತಾರೆ. ಓಕೆನಾ? ಹಂಗೆ ಇದೇ ರೀತಿ ಫುಲ್ಲು ಮಾಡಿಕೊಂಡ್ರೆ ಆಯ್ತು. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಇದೆ. ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ವರ್ಕ್ ಡಿಸೈನ್ಸ್ ಇದೆ, ಪ್ಯಾಚ್ ವರ್ಕ್ ಡಿಸೈನ್ಸ್ ಇದೆ, ಮತ್ತು ಇನ್ನು ಈ ಥರ ಮನೆಗೆ ಯೂಸ್ ಆಗುವಂಥ ಮ್ಯಾಟ್ ಆಗಲಿ, ಬ್ಯಾಗ್ ಆಗಲಿ, ಪರ್ಸ್ ಆಗಲಿ, ಆ ಥರದ್ದು ತುಂಬ ವೀಡಿಯೋಸ್ ಇದೆ. ನೋಡಿ ನಿಮ್ಗೆ ಯಾವ ಥರದ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇನ್ನೇನಾದರೂ ಸ್ಟಿಚಿಂಗ್ದು ಇಲ್ಲ ವರ್ಕ್ದು ಯಾವ ವಿಡಿಯೋ ಬೇಕು ಅಂದ್ರೂ ನನಗೆ ಕಮೆಂಟ್ ಹಾಕಿ, ನಾನು ಆ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಆಮೇಲೆ ಕಟ್ಟಿಂಗ್ದು ಕ್ಲಾಸು ಅಂದರೆ ಫ್ರೀ ಟೈಲರಿಂಗ್ ಕ್ಲಾಸ್ ಮಾಡಿದ್ದೀನಿ. ಪ್ಲೇನ್ ಬ್ಲೌಸ್ವರೆಗೂ ಮಾಡಿ ಸ್ಟಾಪ್ ಮಾಡಿದ್ದೆ, ಸ್ವಲ್ಪ ಬ್ಯುಸಿ ಇದ್ದೆ. ಮತ್ತೆ ಇವಾಗ ಲೈನಿಂಗ್ ಬ್ಲೌಸಿಂದ ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಇದ್ರ ಜೊತೆಗೆ ಇದು ಕಟ್ಟಿಂಗ್ ವಿಡಿಯೋಗಳು ಮತ್ತು ನಮ್ಮ ಮನೆ ಕೆಲಸ, ಈ ಕಡೆ ಅಂಗಡಿ ಕೆಲಸ ಹಿಂಗೆಲ್ಲ ಇರೋದ್ರಿಂದ ಈಗ ಸ್ವಲ್ಪ ಆಸಾಡೋದು, ಸ್ವಲ್ಪ ಬಟ್ಟೆಗಳೆಲ್ಲ ಕಡಿಮೆ ಇದೆ. ಇನ್ಮೇಲೆ ವಿಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಈ ಥರ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕಾಣಿಸ್ತಾ ಇಲ್ಲ, ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಇದ್ರ ನೇರಕ್ಕೆ ಬರುತ್ತೆ, ಯಾಕೆಂದರೆ ಇಲ್ಲಿವರೆಗೂ ಎಳ್ದಿದ್ದೀನಿ, ಅದು ಕಾಣಿಸ್ತಾ ಇಲ್ಲ ನೋಡಿ. ಇಲ್ಲಿ ಎಳ್ಕೊಂಡ್ ಬಂದಿದೆಯಲ್ಲ, ಕರೆಕ್ಟಾಗಿ ಅದಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ತರ ಬಂತು. ಈಗ ಒಂದೇ ಲೆವೆಲ್ಗೆ ಕಾಣಿಸ್ತಾ ಇದೆಯಾ? ಈ ತರ ಇದೆ. ಈಗೇನು ಇಲ್ಲ, ನೀವು ಇದನ್ನ ಬೇಕಾದ್ರೆ ಹಿಂಗೆ ನೀವ್ಕೊಂಡು ಮತ್ತೆ ನೀವು ಅದ್ರ ಮೇಲೆ ಕಟ್ ಮಾಡ್ಕೋಬಹುದು, ತೊಂದರೆ ಏನಿಲ್ಲ. ಈಗ ಒಂದೇ ಲೆವೆಲ್ಗೆ ಬಂದಿದೆಯಲ್ಲ, ನಿಮ್ಗೇನು ತೊಂದರೆ ಇಲ್ಲ. ಅದನ್ನ ಮತ್ತೆ ಈ ಥರನೇ ಎಳ್ಕೊಂಡ್ರು ಆಗುತ್ತೆ. ಇಲ್ಲ ಈ ಕಡೆನಾದ್ರೂ ಎಳ್ಕೊಳ್ಳಿ, ಆ ಕಡೆನಾದ್ರೂ ಎಳ್ಕೊಳ್ಳಿ, ನಿಮ್ಗೆ ಯಾವ ಕಡೆ ಆಗುತ್ತೆ ಆ ಕಡೆ ಎಳ್ಕೊಂಡು ಒಂದೇ ಲೆವೆಲ್ಗೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಇದನ್ನ ಕಟ್ ಮಾಡೋಣ, ತೋರಿಸಿ ಕಟ್ ಮಾಡಿ. ಈ ಥರ ಇದೆ. ಇವಾಗ ಒಂದೇ ಲೆವೆಲ್ಗೆ ಬರುತ್ತೆ, ಒಂಚೂರು ಆ ಕಡೆ ಈ ಕಡೆನೂ ಆಗಲ್ಲ. ಈ ಥರ ಮಾಡ್ಕೊಂಡು ಕಟ್ ಮಾಡ್ಕೊಡಿ.
ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಈಸಿಯಾಗಿ ಆಗುತ್ತೆ. ಈ ಥರ ಇಷ್ಟು ಈಸಿಯಾಗಿ ಒಂದೇ ಲೆವೆಲ್ಗಿದೆ. ಇವಾಗ ಜಿಗ್ಸಾಗ್ ಮಾಡಿದ್ರೆ ಒಂದೇ ಮಾರ್ಜಿನಲ್ಲಿ ಬಂದಿದೆ, ನೋಡ್ತಾ ಇದ್ದೀರಾ? ತೋರಿಸ್ತೀನಿ ನೋಡಿ, ಕಾಣಿಸ್ತಾ ಇದೆಯಾ? ಒಂದೇ ಮಾರ್ಜಿನಲ್ಲಿ ಇದೆ, ಒಂಚೂರು ಹೆಚ್ಚು ಕಮ್ಮಿ ಬಂದಿಲ್ಲ. ಈ ಮೆಥಡನ್ನು ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕು ಅಂದರೆ ನಾನು ಹೇಳ್ದಂಗೆ ಅರಿಯೋದಾದರೆ ಇದು ಅರಿಬೋದು, ನಾನು ತೋರಿಸ್ದೆ ನಿಮಗೆ, ಯಾಕೆಂದರೆ ಒಂದೊಂದು ಬಟ್ಟೆಲಿ ಅರಿಯೋಕ್ಕಾಗೋದಿಲ್ವಲ್ಲ. ಆ ಥರದ್ರಲ್ಲಿ ಈ ಥರ ಎಳೆನ ಎಳ್ಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ. ನಿಮಗೆ ಒಂಚೂರು ರಿಂಕಲ್ಸ್ ಬರಲ್ಲ, ಆ ಕಡೆ ಈ ಕಡೆ ಒಂಚೂರು ಹೆಚ್ಚು ಕಮ್ಮಿ ಆಗೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಅವಾಗ ನಿಮಗೆ ಅನಿಸುತ್ತೆ ಪರವಾಗಿಲ್ಲಪ್ಪ, ಈ ಮೆಥಡಲ್ಲೂ ಮಾಡ್ಬೋದು. ಇವಾಗ ಬಿಗಿನರ್ಸ್ಗಳಿಗೆ ಅದನ್ನು ಇದು ಕಟ್ ಮಾಡಿದ್ರೂ ಕ್ರಾಸಾಗಿ ಹೋಗ್ಬಿಡುತ್ತೆ ಒಂದೊಂದ್ಸಲ, ಸೆರಗಲ್ಲೆಲ್ಲ ಒಂಚೂರು ಕ್ರಾಸ್ ಆಗಿ ಇರುತ್ತೆ, ಅದೆಲ್ಲ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ಯಾವುದೇ ಬಿಗಿನರ್ಸ್ಗಳು ಅಯ್ಯೋ ಮಾಡೋದು ಬೇಡವಾ ಅಂತ ಯೋಚನೆ ಮಾಡಬೇಡಿ. ಒಂದ್ಸಲ ಟ್ರೈ ಮಾಡಿ ನೋಡಿದ್ರೇ ನಿಮ್ಗೆ ಗೊತ್ತಾಗೋದು. ಅಯ್ಯೋ ಇವಾಗ ಸುಮ್ಮನೆ ಏನೋ ಹೇಳ್ತಿದ್ದಾರಪ್ಪ ಅಂತ ಸುಮ್ಮನೆ ಬಿಟ್ಬಿಟ್ರೆ ಏನೂ ಆಗಲ್ಲ. ಅದೇ ಟ್ರೈ ಮಾಡಬೇಕು. ಇವಾಗ ಏನೋ ಹೇಳಿದ್ದಾರೆ ನೋಡೋಣ, ಒಂದು ಕಟ್ ಮಾಡೋದು, ಒಂದು ಎಳೆನ ಎಳೆದು ಬಿಟ್ಟು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ, ಇಲ್ಲ ಫೋಲ್ಡ್ ಮಾಡಾದರೂ ಸ್ಟಿಚ್ ಮಾಡಿ, ಜಿಗ್ಜಾಗ್ ಆದರೂ ಮಾಡಿ. ಕೆಲವರು ಜಿಗ್ಜಾಗ್ಗೆ ಇವಾಗ ಕಟಿಂಗ್ ಮಾಡೋದಕ್ಕೆ ಅದೊಂಥರ ಅದು ಅಡ್ಜಸ್ಟ್ ಮಾಡ್ಕೋತಾರೆ ಫೋಲ್ಡ್ ಮಾಡೋದ್ರೆ. ಆದರೆ ಜಿಗ್ಜಾಗ್ ಮಾಡುವಾಗ ಒಂಚೂರು ಆ ಕಡೆ ಈ ಕಡೆ ಆದರೂ ಒಪ್ಪಲ್ಲ ಒಬ್ಬರು, ಅದು ನೀಟಾಗಿ ಬಂದಿಲ್ಲ, ಯಾಕೆ ಹಿಂಗೆ ಕ್ರಾಸ್ ಆಗಿದೆ, ಈಗ ಸೊಟ್ಟ ಇದೆ, ಯಾಕೆ ನೀಟಾಗಿ ಮಾಡಿಕೊಡಿ, ಆ ಥರ ಕಸ್ಟಮರ್ಸು ಇದ್ದೇ ಇರ್ತಾರೆ. ಓಕೆನಾ? ನೀವು ಅದು ನೋಡಿಕೊಂಡು ನೀವು ಸ್ವಲ್ಪ ಈ ಮೆಥಡ್ ಯೂಸ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಜಿಗ್ಜಾಗ್ ಮಾಡೋಕ್ಕೆ ಫಿನಿಶಿಂಗ್ ಆಗಿ ಬರುತ್ತೆ, ನೀಟಾಗಿ ಒಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಬರಲ್ಲ. ಓಕೆನಾ ಫ್ರೆಂಡ್ಸ್? ಈ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ, ಟ್ರೈ ಮಾಡಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.